ಸಂಗಚದ್ವಂ ಸಂವದದ್ವಂ ಸಂಗೋ ಮನಸಾ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜನಾನಾ ಉಪಾಸತೆ. ಓಂ. ಸರ್ವರಿಗೂ ಯೋಗಾಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ, ಸಂಜಯ್ ನಗರ್, ಭೂಪಸಂದ್ರ, ಬೆಂಗಳೂರು. ನಾಡಿ ಶೋಧನ ಪ್ರಾಣಾಯಾಮ, ನಾಡಿಗಳ ಶುದ್ಧೀಕರಣ. ನಮ್ಮ ಶರೀರದಲ್ಲಿ 72,000 ನಾಡಿಗಳಿವೆ. ಆ ಎಲ್ಲ ನಾಡಿಗಳ ಶುದ್ಧೀಕರಣ ಆಗಬೇಕು. ಆ ನಿಟ್ಟಿನಲ್ಲಿ ಯೋಗಿಗಳು ನಾಡಿ ಶೋಧನ ಪ್ರಾಣಾಯಾಮದ ವಿಧಿಯನ್ನು, ನಿಯಮವನ್ನು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಅಂತಂದರೆ, ಒಂದಾದ ನಂತರ ಒಂದು ನಾಸಿಕಾಗ್ರ ಉಚ್ಛ್ವಾಸ ನಿಶ್ವಾಸವನ್ನು ಮಾಡುವ ವಿಧಾನ ಇದು. ಇದಕ್ಕೆ ಪ್ರಮುಖವಾಗಿ ನಾವು ಈ ಮುದ್ರೆಯನ್ನು ನಾವು ಮಾಡ್ತೇವೆ. ಇದಕ್ಕೆ ನಾವು ವಿಷ್ಣು ಮುದ್ರೆ ಅಂತ ಕರಿತೇವೆ. ವಿಷ್ಣುವಿನ ಮುದ್ರೆ. ಈ ತೋರುಬೇಳು ಮತ್ತು ಮಧ್ಯಮ ಬೇಳು ಹೆಬ್ಬಳಿಗೆ ನಾವು ಬುಡಕ್ಕೆ ತಂದು ಸ್ಪರ್ಶ ಮಾಡಬೇಕು. ತದನಂತರದಲ್ಲಿ ನಾವು ನಾಸಿಕಾಗ್ರ ಅಕ್ಕಪಕ್ಕಕ್ಕೆ ಈ ರೀತಿ ಬೇಳುಗಳನ್ನು ಇಟ್ಕೋಬೇಕು. ಈ ರೀತಿ ಅತಿ ಮೃದುವಾಗಿ, ಅತಿ ನಯವಾಗಿ ನೀವು ಅದನ್ನು ಒಂದು ನಾಸಿಕಾಗ್ರವನ್ನು ಯಾವತ್ತು ಮುಚ್ಚಿರಬೇಕು. ಒಂದು ನಾಸಿಕಾಗ್ರದಿಂದ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ತದನಂತರ ಇನ್ನೊಂದು ನಾಸಿಕಾಗ್ರದಿಂದ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಹೀಗೆ ಕ್ರಮಬದ್ಧವಾಗಿ, ಕಡಿಮೆ ಅಂತಂದರೆ 3 ಬಾರಿ ನಾವು ಅಭ್ಯಾಸ ಮಾಡಬೇಕು. ಈ ದಿನ ನಾವು ಆ ಕ್ರಮವನ್ನು ಸರಿಯಾದ ರೀತಿಯಿಂದ ನೋಡೋಣ, ಕಲಿತುಕೊಳ್ಳೋಣ. ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಶ್ವಾಸಕೋಶಗಳಲ್ಲಿ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ಸಹಿತವಾಗಿರುವಂತಹ ಆಮ್ಲಜನಕ ಪ್ರವೇಶವಾಗ್ತದೆ. ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಸಪ್ಲೈ ಆಗಿರುವುದರಿಂದ ನಮ್ಮ ಶ್ವಾಸಕೋಶಗಳು ಬಹಳ ಬೇಗ ಅವುಗಳು ಹಿಗ್ಲಿಕ್ಕೆ ಆರಂಭವಾಗ್ತಾ ಹೋಗ್ತವೆ. ಅದರಿಂದ ಏನಾಗುತ್ತೆ, ನಿಮಗೆ ಸುಸ್ತು ಅಥವಾ ಮೈಕೈ ನೋವು ಆಗೋದು, ಅಥವಾ ಇನ್ನು ಕೆಲವರಿಗೆ ಭಾಳ ಬೇಗ ನಿರಾಸಕ್ತಿ ಬರುತ್ತೆ. ಯಾವುದೇ ಒಂದು ಕೆಲಸ ಮಾಡೋದರಲ್ಲಿ ಆಸಕ್ತಿ ತೋರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಈ ನಾಡಿ ಶೋಧನ ಪ್ರಾಣಾಯಾಮ ಭಾಳ ಉಪಯುಕ್ತವಾಗಿ ಕೆಲಸವನ್ನು ಮಾಡುತ್ತೆ. ಅದನ್ನು ನಾವು ಹೀಗೆ ಸರಿಯಾದ ರೀತಿಯಿಂದ ಮಾಡೋಣ. ಹೀಗೆ ಇದೇ ಮುದ್ರೆಯನ್ನು ಇಟ್ಕೊಳ್ಳಿ. ಹೀಗೆ ಹೀಗೆ ಹಸ್ತವನ್ನು ಕೆಳ ತೆಗೆದುಕೊಂಡು ಬಂದು 3 ಬಾರಿ ಸಮಾನವಾಗಿ 2 ನಾಸಿಗಳಿಂದ
ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಇದಕ್ಕೆ ಅರ್ಧ ಸುತ್ತು ನಾಡಿ ಶೋಧನ ಅಂತ ಕರೀತಾರೆ. ಅರ್ಧ ಸುತ್ತು. ಇನ್ನು ಅರ್ಧ ಸುತ್ತು ಅದು ಹೇಗೆ ಮಾಡಬೇಕಂದ್ರೆ ಇನ್ನೊಂದು ನಾಸಿಕಾಗ್ರದಿಂದ ಮಾಡಬೇಕು. ನಾವು ಇವಾಗ ಎಡನಾಸಿಕವನ್ನು ಮುಚ್ಚಿಕೊಂಡು ಬಲನಾಸಿಕದಿಂದ ಉಚ್ಛ್ವಾಸ ನಿಶ್ವಾಸವನ್ನು ಆರಂಭ ಮಾಡಿದ್ದೇವೆ. ಆರಂಭ ಮಾಡಿ ನಾವು ಎಡನಾಸಿಕದಿಂದ ಉಸಿರನ್ನು ಬಿಡುವುದ್ರ ಮೂಲಕ ಅದನ್ನು ಸಮಾಪ್ತ ಮಾಡಿದ್ದೇವೆ. ಇನ್ನು ಮುಂದೆ ನಾವೇನು ಮಾಡ್ತೀವಿ ಅಂತಂದರೆ ಬಲನಾಸಿಕವನ್ನು ಮುಚ್ಚಿಕೊಂಡು ಎಡನಾಸಿಕದಿಂದ ಆರಂಭ ಮಾಡ್ತಾರೆ. ಹೀಗೆ ಮಾಡುವುದು ಇದು ಒಂದು ಸುತ್ತಾಯಿತು. ಯಾವಾಗ ನಾವು ಬಲನಾಸಿಕದಿಂದ ಸಮಾಪ್ತ ಮಾಡಿದವೆ ಮುಕ್ತಾಯ ಮಾಡಿದ ಮೇಲೆ ಸಹಜವಾದ ಉಚ್ಛ್ವಾಸ ನಿಶ್ವಾಸವನ್ನು ನಾವು ಎರಡೂ ನಾಸಿಕದಿಂದ ನಾವು ಅಭ್ಯಾಸ ಮಾಡಬೇಕು. ಇದು ಒಂದು ಸುತ್ತಿನ ನಾಡಿ ಶೋಧನ ಪ್ರಾಣಾಯಾಮವಾಯಿತು. ಹೀಗೆ ಕಡಿಮೆ ಎಂದರೆ 3 ಸುತ್ತು ನಾವು ಅಭ್ಯಾಸ ಮಾಡಬೇಕು. ಆರಂಭದಲ್ಲಿ ನಾವು ಎಲ್ಲವನ್ನ ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮ ಉಸಿರು ಸದಾಕಾಲ ಹೇಗಿರಬೇಕು ಅಂತಂದರೆ ನಿರಂತರವಾಗಿರಬೇಕು, ನಿರರ್ಗಳವಾಗಿರಬೇಕು, ಲಯಬದ್ಧವಾಗಿರಬೇಕು, ನಿಧಾನವಾಗಿರಬೇಕು. ಉಸಿರು ಸೂಕ್ಷ್ಮಗೊಳಿಸ್ತಾ ಹೋಗಬೇಕು. ಅದಕ್ಕೆ ಪ್ರಚ್ಛರ್ದನ ವಿಧಾರಾಣ್ಯಾಭ್ಯಾಂ ವಾ ಪ್ರಾಣಶ್ಯ. ಅದು ಪ್ರಾಣವಾಗಿ ಪರಿಮಿತವಾಗಬೇಕಾದ್ರೆ ನಾವು ಇಲ್ಲಿವರೆಗೆ ಉಚ್ಛ್ವಾಸ ನಿಶ್ವಾಸ ಮಾಡ್ತೀವಿ. ಇದಕ್ಕೆ ಪ್ರಾಣ ಅನ್ನೋದಿಲ್ಲ. ಉಸಿರಿನ ಸೂಕ್ಷ್ಮವಾಗಿರುವಂತಹ ಉಸಿರು ಸೂಕ್ಷ್ಮವಾಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ. ಎಷ್ಟು ಸೂಕ್ಷ್ಮವಾಗುತ್ತೆ ಅಂತಂದರೆ ನಾವು ಉಚ್ಛ್ವಾಸ ನಿಶ್ವಾಸ ಮಾಡ್ತಾ ಇದ್ದೇವೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದು ಪ್ರಾಣ. ಪ್ರಾಣಾಯಾಮ ಅಂತಂದರೆ ಉಚ್ಛ್ವಾಸ ನಿಶ್ವಾಸಗಳ ನಡುವೆ ಹತೋಟಿಯನ್ನು ನಿಯಂತ್ರಣವನ್ನು ಸಾಧಿಸೋದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ. ಈ ನಾಡಿ ಶೋಧನ ಪ್ರಾಣಾಯಾಮದ ಆರಂಭದ ಹಂತಗಳು. ಈಗ ಭಸ್ತ್ರಿಕಾ ಪ್ರಾಣಾಯಾಮ ಇರಬಹುದು, ಭ್ರಾಮರಿ ಇರಬಹುದು, ಉಜ್ಜಾಯಿ ಪ್ರಾಣಾಯಾಮ ಇರಬಹುದು, ನಾಡಿ ಶೋಧನ ಪ್ರಾಣಾಯಾಮ ಇರಬಹುದು. ಇವೆಲ್ಲವೂ ಪ್ರಾಣಾಯಾಮಕ್ಕೆ ಸಿದ್ಧತೆಯನ್ನು ನೀಡ್ತವೆ ನಮಗೆ. ಆದರೆ ಇವು
ಪ್ರಾಣಾಯಾಮದ ಅಲ್ಟಿಮೇಟ್ ಅಲ್ಲ, ಇದು ಆರಂಭದ ಸ್ಥಿತಿ. ಅದಕ್ಕೆ ಎಷ್ಟೋ ಜನ, ಸಾವಿರಾರು ಜನ ಋಷಿಗಳು, ಯೋಗಿಗಳು ಹಿಮಾಲಯದ ತಪ್ಪಲ್ಲಿ ಕೂತ್ಕೊಂಡು ಹೀಗೆ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಕೆಲವು ದಿನಗಳ ಹಿಂದೆ ನಾವು ಗಂಗೋತ್ರಿ, ಗೋಮುಖ ಅಂತ ಇದೆ, ಅಂದರೆ ಗಂಗಾ ನದಿಯ ಮೂಲ ಸ್ಥಾನ ಅದು. ಮೊಟ್ಟ ಮೊದಲ ಬಾರಿಗೆ ಗಂಗಾ ನದಿ ಅನ್ನೋದು ಜಗತ್ತಿಗೆ ಗೊತ್ತಾಗುವುದೇ ಅಲ್ಲಿ ತನಕ ಎಲ್ಲಿಂದ ಗಂಗಾ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಗಂಗೋತ್ರಿ, ಗಂಗಾ ನದಿ ಗೋಮಸ್ಥಾನ ಗಂಗೋತ್ರಿ ಅಂತಂದ್ರೆ, ಗಂಗೋತ್ರಿಯ ಮೇಲ್ಗಡೆ ಇರುವುದು ಗೋಮುಖ. ಅಲ್ಲಿ ಗೋಮುಖ ಅಂದ್ರೆ ಆಕಳು, ಗೋವಿನ ಮುಖದಿಂದ ಆ ಜಲ ಬರೋದರಿಂದ ಅದಕ್ಕೆ ಗೋಮುಖ ಅಂತ ಕರೀತಾರೆ. ನೋಡ್ಲಿಕ್ಕೆ ಅದು ಗೋಮುಖ ರೀತಿಯೇ ಕಾಣುತ್ತೆ. ಅಲ್ಲಿ ಹೋದಾಗ ಎಷ್ಟೊಂದು ಪ್ರಶಾಂತ ವಾತಾವರಣ, ಇದಕ್ಕಿಂತ ಪ್ರಶಾಂತ ಯಾರೂ ಇರೋದಿಲ್ಲ. ಅಲ್ಲಿ ಸಂಪೂರ್ಣ ನಿಶಬ್ದ. ನಾವು ಅಲ್ಲಿಂದ ಗೋಮುಖದಿಂದ ಸುಮಾರು ಒಂದು 18 ಕಿಲೋಮೀಟರ್ ಕಾಲ ಅತ್ಯಂತ ಕಿರಿದಾದ ದಾರಿಯಲ್ಲಿ ನಾವು ನಡೆದುಕೊಂಡು ಹೋಗಬೇಕು. ಇನ್ನೊಂದು 4-5 ಕಿಲೋಮೀಟರ್ ಅಲ್ಲಿ ದಾರಿನೇ ಇರೋದಿಲ್ಲ. ಹೀಗೆ ದಾರಿ ಆದರೂ ಹಿಂಗೆ ಇರ್ತದೆ, ಅಲ್ಲಿ ಇದೇ ರೀತಿಯೂ ಇರೋದಿಲ್ಲ. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ, ಪ್ರಾಣಾಯಾಮ ಮಾಡಿದಾಗ ಅದೇನೋ ಒಂಥರ ಆನಂದ, ಅದೇನೋ ಒಂಥರ ನೆಮ್ಮದಿ. ಅಂಥ ನೆಮ್ಮದಿಯನ್ನು ನಿರಂತರವಾಗಿ ಇನ್ನು ಗೋಮುಖದಿಂದ ಇನ್ನು ಮೇಲ್ಗಡೆ ಹೋಗಬೇಕು ಒಂದು 5 ಕಿಲೋಮೀಟರ್. ಅಲ್ಲಿ ಇನ್ನೊಂದು ತಪೋವನ ಇದೆ. ಅಲ್ಲಿ ಮಹಾನ್ ಸಿದ್ಧಿ ಪುರುಷರು, ಮಹಾನ್ ಬಂಗಾಲಿ ಬಾಬಾನ್ ಅಂತವರು, ಮಹಾವತಾರ ಬಾಬಾಜಿ ಅಂತವರು, ಅವರೆಲ್ಲರ ವಾಸಸ್ಥಾನ ಅಲ್ಲಿ. ಅವರೆಲ್ಲರೂ ಈ ಶಾರೀರಿಕ ಮೂಲಕ ಇರೋದಿಲ್ಲ. ಅವರ ಶರೀರ ಪ್ರಾಣವಾಗಿರುತ್ತೆ, ಶರೀರ ಸೂಕ್ಷ್ಮವಾಗಿರುತ್ತೆ. ಅವರು ಶರೀರವನ್ನು ಧರಿಸ್ಕೋಬಹುದು, ಶರೀರವನ್ನು ತ್ಯಜಿಸಬಹುದು. ಅವರಿಗೆ ಇದೊಂದು ಆಟದ ರೀತಿ. ಬಯಲ ರೂಪ ಮಾಡಬಲ್ಲಾತ ಶರಣ, ಆ ರೂಪವ ಬಯಲ ಮಾಡಬಲ್ಲಾತ ಅನುಭಾವಿ. ಅಂತಹ ಯೋಗಿಗಳ ದಾರಿಯಲ್ಲಿ ನಾವು ನಡೆಯೋಣ, ಆ ಮೂಲಕ ಬದುಕನ್ನು ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ನಮಸ್ಕಾರಗಳು.